ವೆದರ್ ಯು ಆರ್ ಎ ಪರ್ಮನೆಂಟ್ ರೆಸಿಡೆಂಟ್ ಆರ್ ನಾಟ್, ಈ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕೆ ನಾವು ರಾಜ್ಯ ಸರ್ಕಾರ ವಿದಿನ್ ಅವರ್ ಲಿಮಿಟೇಷನ್ಸ್ ಅದನ್ನು ನಾವು ಒಂದು ಸರ್ಟಿಫಿಕೇಟ್ ಕೊಡಿ. ಈಗ ಹಿಂದೆ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಕೊಡ್ತಾಯಿದ್ರು? ಹಿಂದೆ ಎಲ್ಲ, ಈಗ ನಾವೆಲ್ಲ ಶಾಲೆಯಲ್ಲಿ ಓದುವಾಗ ನಮಗೆ ಸರ್ಟಿಫಿಕೇಟ್ ಕೊಡೋರು. ಅದೇ ಪ್ರಕಾರ ಅದೇ ಕಂಟಿನ್ಯೂ ಮಾಡಿದ್ದೀವಿ, ಅದೇನು ಹೊಸದಾಗಿ ಮಾಡುವಂಥದ್ದಲ್ಲ. ಹಿಂದೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾ ಇದ್ದು. ಇಲ್ಲಿವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾಗಲಿ ಮತ್ತೇನೋ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ನಾವು ಈಗ ಲೆಜಿಟಿಮೇಟ್ ಆಗಿ ಅವರಿಗೆ ವೆರಿಫೈ ಮಾಡಿಕೊಂಡು, ಅವ್ರಿಗೆ ಆಧಾರ್ ಕಾರ್ಡ್ ಇದೆ ಅಥವಾ ಇನ್ನೊಂದು ಕಾರ್ಡ್ ಇದೆ, ಅದನ್ನೆಲ್ಲ ವೆರಿಫೈ ಮಾಡಿ ಅವರಿಗೊಂದು ಪರ್ಮನೆಂಟಾಗಿ ರೆಸಿಡೆನ್ಸಲ್ಲಿ ಇವರು ಇದ್ದಾರೆ ಅಂತ ಹೇಳಿ ಕೊಡ್ತೇವೆ. ಅದರಲ್ಲಿ ಏನು ತಪ್ಪಿದೆ? ಅಲ್ಲ, ನೀವು ಇವಾಗ ಅವಶ್ಯಕತೆ ಇದೆ ಅಂತ ಕೊಡ್ತಾ ಇದ್ದೀವಿ. ಈಗ ಹುಡುಗರು, ನಮ್ಮ ವಿದ್ಯಾರ್ಥಿಗಳು ಸುಮಾರು 50-60 ಸಾವಿರ ಜನ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೆ ಅವರಿಗೆ ಸಿ ಇ ಟಿನಲ್ಲಿ ಅದರಲ್ಲೆಲ್ಲ ತೊಂದರೆ ಆಗಿದೆ. ಸಪೋಸ್ ನಾವು ಇದನ್ನು ಕೊಡುವಾಗ ಈಗ ಪರ್ಮನೆಂಟ್ ರೆಸಿಡೆನ್ಸು ಸರ್ಟಿಫಿಕೇಟ್ ಕೊಡುವಾಗ ಒಂದು ವೇಳೆ ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟನ್ನು ಮೆನ್ಷನ್ ಮಾಡಿದರೆ ದಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್. ಅದು ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಎಲ್ಲವನ್ನೂ ನಾವು ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ನೋಡೋದು ಸರಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅದು ಸರಿ ಇಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇವ್ರು ಯಾರು ಕೊಡೋದಕ್ಕೆ, ಇದೆಲ್ಲ ಮಾತುಗಳೇ ಅಲ್ಲ. ಆ್ಯಸ್ ಎ ಗೌರ್ಮೆಂಟ್ ವಿ ಆಲ್ಸೋ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಅದೆಲ್ಲ ಬಾಂಗ್ಲಾದೇಶದವ್ರಿಗೆ ಬಾಂಗ್ಲಾದೇಶದ ಪ್ರಶ್ನೆನೇ ಬರೋದಿಲ್ಲ.